ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾನೇ ಸುಲಭವಾಗಿ ಮಾಡುವಂತ ಒಂದು ಸ್ನ್ಯಾಕ್ಸ್ ಇದು ಸಂಜೆ ಟೀ ಜೊತೆ ಅಥವಾ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗೆಲ್ಲ ಏನಾದ್ರೂ ಈ ತರ ಸ್ನ್ಯಾಕ್ಸ್ ಎಲ್ಲ ಮಾಡಿಟ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ ಯಾವ ತರ ಮಾಡೋದಂತ. ನೋಡಿ, ಫಸ್ಟ್ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಜಾಸ್ತಿ ಬೇಡ, ಒಂದು ಸಣ್ಣ ಸ್ಪೂನ್ ಅಲ್ಲಿ 1 ಸ್ಪೂನ್ ಸಾಕು. ಅದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗಿ ಬರುವ ತನಕ ಇದರಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬರಬೇಕು. ನೋಡಿ, ಈ ತರ ಗೋಲ್ಡನ್ ಕಲರ್ ಆಗಿ ಬಂದಿದೆ. ಆಮೇಲೆ ಇದಕ್ಕೆ ಒಂದು 2 ಮೀಡಿಯಂ ಸೈಜ್ ಈರುಳ್ಳಿ ನೋಡಿ ಈ ತರ ಕಟ್ ಮಾಡಿಟ್ಟಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಇದು ಹಸಿಮೆಣಸು ಅದು ಹಾಕಿ, ಅದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಚಾಪರ್ ಇದ್ರೆ ಅದರಲ್ಲಿ ಚಾಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಚಾಕುನಲ್ಲಿ ಕಟ್ ಮಾಡೋದಾದ್ರೆ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕುವಾಗ ಜಾಸ್ತಿ ಬೇಡ, ನಾನು ಹಾಕಿದ್ದೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಅಷ್ಟು ಬೇಕಂತಿಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕಿದ್ರೆ ಆಯ್ತು. ಆಮೇಲೆ ನೋಡಿ, ಈರುಳ್ಳಿ ಕೂಡ ಹಾಗೇನೆ ಚೆನ್ನಾಗಿ ಫ್ರೈ ಆಗಿ ಬರಲಿ, ಅಂದ್ರೆ ಕಲರ್ ಚೇಂಜ್ ಆಗಿ ಬರುತ್ತಲ್ಲ ಅಷ್ಟರ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರ ಕಲರ್ ಚೇಂಜ್ ಆಗಿ ಬಂದಿದೆ. ಈ ರೀತಿ ಫ್ರೈ ಆಗಿ ಬಂದ ನಂತರ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಸಾಲಾ ಪೌಡರ್ ಹಾಕಿದ್ರೆ ಆಯ್ತು. ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಇದು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಆಮೇಲೆ 1 ಟೀ ಸ್ಪೂನ್ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು, ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಆಮೇಲೆ ಒಂದು ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಇದ್ರ ಹಸಿ ವಾಸನೆ ಇರುತ್ತಲ್ಲ ಅದು ಸ್ವಲ್ಪ ಹೋಗೋ ತನಕ ಸ್ವಲ್ಪ ಹೊತ್ತು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಿಲ್ಲ, ಮಸಾಲೆಗೆ ಬೇಕಾದ ಉಪ್ಪು ಈ ಟೈಮಲ್ಲಿ ಹಾಕೊಳ್ಳಿ. ನೋಡಿ, ಈ ತರ ರುಚಿ ನೋಡ್ಕೊಂಡು ಬೇಕಾದಷ್ಟು ಹಾಕಿ. ಆನಂತರ ನಮ್ಮ ಕೈಲಿ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಏನಾದ್ರೂ ಇದ್ರೆ ಅದು ಸ್ವಲ್ಪ ಒಂದು ಅಥವಾ 2 ಟೀ ಸ್ಪೂನ್ ಈ ತರ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಸಾಲ ನೋಡ್ಕೊಂಡು ನೀವು ಬೇಕಾದಷ್ಟು ಹಾಕಿ, ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಮಸಾಲ ಇಲ್ಲಿ ರೆಡಿ ಆಯ್ತು. ನೋಡಿದ್ರಲ್ಲ, ತುಂಬಾನೇ ಸುಲಭ ಇದು. ಇನ್ನು ಮೊಟ್ಟೆ ಬೇಕಿದಕ್ಕೆ, ಮೊಟ್ಟೆ ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ನೋಡಿ, ನಮ್ಮ ಮಸಾಲೆ ಇಲ್ಲಿ ರೆಡಿ ಆಯ್ತು. ಆಮೇಲೆ ಮೊಟ್ಟೆ ನೋಡಿ, ನಾನಿಲ್ಲಿ 10 ಮೊಟ್ಟೆ ತಗೊಂಡಿದ್ದೇನೆ. ಇದು ಮಸಾಲ ನಮ್ಗೆ ಒಂದು 10-12 ಮೊಟ್ಟೆಗೆ ಆಗುವಷ್ಟು ಮಸಾಲ ಉಂಟು, ಅದ್ರಲ್ಲಿ ಅಷ್ಟು ಮಸಾಲ ಉಂಟು. 10 ಮೊಟ್ಟೆ ನೋಡಿ ಈ ತರ ಬಾಯ್ಲ್ ಮಾಡ್ಕೊಂಡು ಇದು ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ, ಅದು ಫುಲ್ ಆಗಿ ಕಟ್ ಮಾಡಬಾರ್ದು, ನಾನು ತೋರಿಸುವ ಅದೇ ತರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಮೊಟ್ಟೆ ತಗೊಂಡು ಒಂದು 1/4 ಭಾಗದಷ್ಟು ನೋಡಿ ಕಟ್ ಮಾಡ್ಕೋಬೇಕು, ಫುಲ್ ಆಗಿ ಕಟ್ ಮಾಡಬಾರ್ದು. ನೋಡಿ, ಈ ತರ ಈ ರೀತಿ ಕಟ್ ಮಾಡಿಕೊಂಡು ಇದ್ರ ಒಳಗಡೆ ಮಸಾಲ ಫಿಲ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಸಾಲ ಹಾಕಿದ್ರೆ ಆಯ್ತು. ಕಾಣುತ್ತಲ್ಲ ನಿಮ್ಗೆ? ಇದೇ ತರ ಎಲ್ಲ ಮೊಟ್ಟೆನೂ ಇದೇ ತರ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮೊಟ್ಟೆ ಈ ತರ ಮಾಡ್ಕೊಂಡಿದ್ದೇನೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡುವಂತ ಒಂದು ಸ್ನಾಕ್ಸ್ ಅಂತ. ತುಂಬಾನೇ ಸುಲಭ ಇದು ಮಾಡ್ಲಿಕ್ಕೆ, ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಇದು ಸಂಜೆ ಟೀ ಜೊತೆ ಅಥವಾ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗಲ್ಲ ಏನಾದ್ರೂ ಸ್ನಾಕ್ಸ್ ಎಲ್ಲ ಮಾಡಿಟ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಇದು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾನೇ ಸುಲಭವಾಗಿ ಮಾಡುವಂತ ಒಂದು ಸ್ನಾಕ್ಸ್ ಇದು. ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.